ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ, ರೈತ ಮಿತ್ರರಿಗೆ. ನಮ್ಮ ಸುಭಾಷ್ ಪಾಳೇಕರ್ ಕೃಷಿಲಿ ಮಹತ್ವವಾದ್ದು ಇನ್ನೊಂದಿದೆ, ಎಲ್ಲ ಅರ್ಥ ಮಾಡ್ಕೊಳ್ಳಿ. ರಾಸಾಯನಿಕ ಬಳಸಿರೋರ್ದು ಗದ್ದೆ ಆ ಕಡೆ ಕಿಡವ ಒಂಚೂರು ಕ್ಯಾಮ್ರವ. ಗದ್ದೆ ನೀರುಗಳು ನಮ್ಮ ತೋಟಗಳಿಗೆ ಬರಬೇಡ್ದು. ನಾವು ಜೀವಾಮೃತಗಳು ಮತ್ತು ನಾಟಿ ಹಸುಗಳ ಸಗಣಿ ಗಂಧಗಳನ್ನ ನಮ್ಮ ತೋಟಗಳಿಗೆ ಕೊಡ್ತೀವಿ. ಈ ಪ್ರಕ್ರಿಯೆಯಲ್ಲಿ ಬ್ರಷ್ ಕಟರ್ ಕೆಲಸ ಮಾಡ್ತೀವಿ. ಪ್ಯಾಂಟು ಶರ್ಟ್ ಹಾಕೊಂಡು ಇಕ್ಲು ತೆಗಿತಾನೆ ಅನ್ಕೊಬಿಟ್ಟಿರ. ಬ್ರಷ್ ಕಟರ್ ಹೊಡೆದು ಮುಗೀತು, ಎಲ್ಲ ಕಾಳೆಲ್ಲ ಎಡ್ಚಿ ಅದನ್ನ ಹೆಂಗೆ ಬರುತ್ತೆ ಎಲ್ಲನೂ ಹೇಳ್ತೀನಿ ನಿಮಗೆ, ವೀಡಿಯೋದಲ್ಲಿ ಹಾಕ್ತೀನಿ. ಇಕ್ಲು ಮಹತ್ವವಾದ ನಿರ್ಧಾರ ಇದರಲ್ಲಿ ಪಾತ್ರ ವಹಿಸ್ತದೆ. ಈ ನೀರು ಅವ್ರಿಗೆ ಬಿಡಬಾರ್ದು. ಮಿನಿಮಮ್ 2 ಅಡಿ ಆಳ ಇರಬೇಕು ಇಕ್ಲುಗಳು. 2 ಅಡಿ ಆಳ ಇದ್ದು ನೀರು ಸಲೀಸಾಗಿ ಹೋಗುವ ಪ್ರಕ್ರಿಯೆ ಇರಬೇಕು. ಈಗ ಬ್ರಷ್ ಕಟರ್ ಹೊಡೆದಿದ್ವಲ್ಲ, ಅದ್ರ ಕಸ ಎಲ್ಲ ತುಂಬ್ಕೊಬಿಟ್ಟಿತ್ತು, ಅದಕ್ಕೆ ಸೋಸ್ತಾ ಇದ್ದೀನಿ. ಹಿಂಗೆ ನೋಡಿ, ಸಿಕ್ಕಾಬಟ್ಟೆ ರಿಸ್ಕ್ ತಗೋಬೇಕು ಇದಕ್ಕೆ ಕೆಲಸಕ್ಕೆ. ಇಕ್ಲುಗಳು ಭಾರಿ ತೊಂದರೆ ಕೊಡ್ತವೆ. ನೀರು ಶೀತದ್ದು ಇದು ನೀರು ನಿಲ್ದಂಗೆ ನಾವು ಸುಭಾಷ್ ಪಾಳೇಕರ್ ಕೃಷಿಗೆ ಇದು ಮಹತ್ವವಾದ ಪಾತ್ರ ವಹಿಸ್ತದೆ. ನಮಗೆ ಸುತ್ತ ಇಕ್ಲುಗಳು ಇರ್ಬೇಕು, ಹಿಂಗೆ ನೀಟಾಗಿಡವ ಇಕ್ಲ ತೋರ್ಲಿ ನೋಡಲಿ, ನಮ್ಮ ಪ್ರೇಕ್ಷಕರು ಗೊತ್ತಾಗಲಿ. ಪಾಪ ಅವ್ರಿಗೆ ಈ ಕೃಷಿ ಬಗ್ಗೆ ಸತ್ಯ ಹೇಳೋರು ಕಮ್ಮಿ. ಸೊ ಅದಕ್ಕೆ ಗೊತ್ತಾಗಲಿ ಕಷ್ಟಗಳು. ಒಂಚೂರು ನೀರುಗಳು ಶೀತಾಂಶಗಳು ಬರ್ದಂಗೆ ಮಾಡಬೇಕು ಈ ಕೆಲಸಗಳ. ಅವೆಲ್ಲ ನಿಮಗೆ ಒಳ್ಳೆ ವ್ಯೂಸ್ ಬಂದ್ಬಿಡ್ಲಿ, ಇದು ಬಂದ್ಬಿಡ್ಲಿ ಅಂತ ತೋರಿಸ್ತಾ ಇರೋದಿಲ್ಲ. ಇದೆಲ್ಲ ಹಂಗೆ ಅನ್ಕೊಬಿಟ್ಟಿರ. ಆಮೇಲೆ ಯಾವ ವ್ಯೂಸು ಅಲ್ಲ ಏನಿಲ್ಲ, ನಿಮಗೆ ರಿಯಾಲಿಟಿ ತೋರಿಸ್ತಾ ಇದ್ದೀನಿ. ಸತ್ಯ ಹೇಳ್ಬೇಕು ಅಂದ್ಬಿಟ್ಟು ಎಲ್ಲ ಕೃಷಿಗಳಿಗೆ ಅದರದ್ದೇ ಆದಂಥ ಕಷ್ಟ ಇದ್ದೇ ಇರ್ತದೆ. ಅದನ್ನು ನಾವು ಸಮರ್ಪಕವಾಗಿ ನೀಟಾಗಿ ಜನಗಳಿಗೆ ತಿಳಿಸ್ಬೇಕು. ಇದು ಇಕ್ಲೂ ನಮ್ಮ ಎಷ್ಟೋ ಜನ ನಮ್ಮ ಪ್ರೇಕ್ಷಕರು ಕೇಳ್ತಾ ಇರ್ತಾರೆ, ಸರ್ ಹೊರಗಡೆ ನೀರು ಬಿದ್ದರೆ ಏನೂ ಆಯ್ಕಿಲ್ವಾ, ಹೊರಗಡೆ ನೀರು ಬಂದರೆ ನಮಗೆ ತೊಂದರೆಗಳಾಗಲ್ವಾ ಅಂತ ಕೇಳ್ತಾ ಇರ್ತಾರೆ. ಅವ್ರಿಗಾಗಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಹಾಕಿರೋರು ನೀರು ನಿಮ್ಮ ಜಮೀನಿಗೆ ಬರ್ದಂಗೆ ನೋಡ್ಕೋಬೇಕು. ಇದರಲ್ಲಿ ತೋಟಗಾರಿಕೆ ಕೃಷಿಲಿ ಭತ್ತದ ಕೃಷಿಗಾದರೆ ಏನು ಅಷ್ಟು ಎಫೆಕ್ಟ್ ಬರಲ್ಲ. ಇವೆಲ್ಲ ದೀರ್ಘಾವಧಿ ಬೆಳೆಗಳು, 100 ವರ್ಷ, 70 ವರ್ಷ, 80 ವರ್ಷ ಬದುಕಂಥ ಮರಗಳು ಇವೆಲ್ಲ. ಈ ಮರಗಳಿಗೆ ಮಾತ್ರ ನೀವು ರಾಸಾಯನಿಕ ಬರುವಂಥ ನೀರುಗಳನ್ನ ಬಿಡಬಾರ್ದು. ಸೊ ಆ ಉದ್ದೇಶಕ್ಕೆ ಇಕ್ಲಲ್ಲಿ ನೀರು ಸಲೀಸಾಗಿ ಹೋಗಂಗೆ ಮಾಡ್ತಾಯಿದ್ದೀನಿ. ಆ ಪ್ರಕ್ರಿಯೆಯಲ್ಲಿ ಇದ್ದೀವಿ. ನೀವು ನೋಡೋ ಎಲ್ಲ ಪಾಯಸ ಆಗ್ಬಿಟ್ಟಿದೆ, ಗೋರ್ಕೊಂಡು ಹೋಯ್ತಾ. ಈಗ ಕೆಳಗಡೆಗೆ ತೋರ್ಸವ, ಕೆಳಗಡೆ ಎಷ್ಟು ಉದ್ದಾದ ಇಕ್ಲು ಕ್ಲೀನಾಗೆ. ಎಲ್ಲ ಅಕ್ಕಪಕ್ಕದವರು ನಮ್ಗೆ ತುಣ್ದಿ ಹಾಳು ಮಾಡ್ಬಿಡ್ತಾರೆ ಸರ್, ಹಾಳು ಮಾಡ್ಬಿಡ್ತಾರೆ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಜಗಳ ಆಡಿದ್ವಿ ಯಾಕೆ ಕೂತ್ಕೊಂಡೆಯೋ, ಏನು ಸಿಗಕ್ಕೆ ಸುಮ್ಮನೆ ಯಾಕೆ ಜಗಳ ಆಡೋದು. ಅಡ್ಜಸ್ಟ್ ನಾವೇ ಸೋತ್ಬಿಟ್ಟಿವಿ ಅತ್ತಗೆ. ಆಡ್ಬಿದ್ದು ಹೋಗಿ ಹೆಂಗಾರೆ ಅತ್ತಗೆ. ಈಗ ಸೋಸೋಕ್ಕಿಲ್ಲ, ಮೊನ್ನೆ ಹಾಕೋಕ್ಕಿಲ್ಲ ಆ ಕಡೆಯವ್ರು. ಒದ್ದಾಟ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಹೇಳ್ತಾ ಇರೋದು ಸೀರಿಯಸ್ ಆಗಿ ಹೇಳ್ತಾನೆ, ಇಲ್ಲೆಲ್ಲಿ ಸುಳ್ಳು ಹೇಳ್ತಲ್ಲ, ನಾಟಕ ಆಡ್ತಲ್ಲ, ಈ ವ್ಯೂಸ್ ಬಂದ್ಬಿಡ್ಲಿ ಅಂತ. ಇದು ರಿಯಾಲಿಟಿ. ನಮ್ಮ ರೈತರುಗಳಿಗೆ ರಾಸಾಯನಿಕ ಹಾಕಿರುವಂಥ ತೋಟದ ಗದ್ದೆಗಳ್ದು ನೀರು ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ತೋಟಗಳಿಗೆ ಹೋಗೋದು ಬೇಡ. ಅದಕ್ಕಾಗಿ ಸುತ್ತ ಅವ್ರು ಹೇಳೋದು 2.5 3 ಅಡಿ ಆಳ ಸುತ್ತ ಇಕ್ಲು ಇರಬೇಕು. ನೀರು ಬಂದಿದ್ದು ಸಲೀಸಾಗಿ ಹೊಂಟೋಗ್ಬೇಕು. ಈ ಕಡೆ ನಾವು ಫ್ಲಿಂಕರ್ ಸಿಸ್ಟಮ್ ಇರೋದ್ರಿಂದ ನೀರು ಹಾಯಿಸಲ್ಲ. ತೋರಿಸೋದು ಫ್ಲಿಂಕರ್ಗಳೇನು ಮೈಕ್ರೋ ಜೆಟ್ ಎಲ್ಲ ಇದೆ. ಆ ಜೆಟ್ಗಳೆಲ್ಲ ಇರೋದ್ರಿಂದ ನಾವು ನೀರು ಹಾಯಿಸೋದ್ರಿಂದ ಅದು ತೊಂದರೆ ಆಗಲ್ಲ ಅನ್ಕೋತೀನಿ. ತೊಂದರೆ ಆಗಿಲ್ಲ ಇಲ್ಲಿವರೆಗೆ. ಚೆನ್ನಾಗಿ ಬತ್ತಾವೆ ಕುಸ್ಲು, ಇದು ಅಡಿಕೆ ಮರನೂ ಚೆನ್ನಾಗಿ ಬತ್ತಾವೆ. ಇದು ಮಹತ್ವವಾದ ಪಾತ್ರ ವಹಿಸ್ತದೆ. ಇದೇನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನೀವು ನೆಗ್ಲೆಕ್ಟ್ ಮಾಡಿದ್ರೆ ಜೀವಾಮೃತ ವರ್ಕ್ ಮಾಡಿರೋಕ್ಕಿಲ್ಲ, ಅಲ್ಲಿ ಏನೋ ತೊಂದರೆಗಳು ಆಗಿರ್ತದೆ. ಅವಾಗ ನೀವು ಫೋನ್ ಮಾಡ್ತೀರಾ, ಸರ್ ಜೀವಾಮೃತ ವರ್ಕ್ ಆಯ್ತಲ್ಲ ಸರ್, ಸುಮ್ಮನೆ ಹಾಕಿ ತೀರೋಯ್ತಾವೆ ಅಂತೀರಿ. ಇದೇ ಪ್ರಾಬ್ಲಮ್ಗಳು. ನೀರುಗಳು ಈ ಹೊರಗಡೆ ನೀರುಗಳು ಬರ್ದಂಗೆ ನೋಡ್ಕೋಬೇಕು ನೀವು. ಸುಭಾಷ್ ಪಾಳೇಕರ್ ಕೃಷಿ ಅತ್ಯಂತ ಪ್ರಾಮುಖ್ಯ ವಹಿಸ್ತದೆ ಇದರಲ್ಲಿ. ಇಕ್ಲುಗಳು ನೀಟಾಗಿ ಕೊಡಬೇಕು, ನೀರು ಹೋಗ್ದಂಗೆ. ಪ್ರತಿಯೊಂದು ನಿಮಗೆ ಮನೆ ಅಡಿಪಾಯ ಹಾಕ್ಬೇಕಾದ್ರೆ ಪಿಲ್ಲರ್ಗಳು ಹೆಂಗೆ ಹಾಕ್ತೀರಿ, ಆ ಪಿಲ್ಲರ್ ಹಾಕ್ಬೇಕಾದ್ರೆ ಯಾವ ರೀತಿ ಏನೇನೆಲ್ಲ ಪಾಲಿಸ್ಬೇಕು ಅದನ್ನೇ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ.
ಕಡ್ಡಾಯವಾಗಿ ಇವೆಲ್ಲ ಪಾಲಿಸಿ. ಯಾಕೆ ಫೇಲ್ಯೂರ್ ಆಯ್ತಾ ನಾನು ನೋಡ್ತೀನಿ, ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಹಳ್ಳಿ ಮಧು ಅಂತ ಹಾಕಿರೋದು ಹೆಸರಲ್ಲೇ ಇದೆ, ನಿಮ್ಮ ಹಳ್ಳಿ ಮಧು. ನಿಮ್ಮ ಹಳ್ಳಿ ಮಧು ಅಂದರೆ ನಿಮ್ಮ ಹುಡುಗ, ಏನು ಬೇರೆ ಏನಲ್ಲ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡಿ, ಏನೇ ಡೌಟ್ ಇದ್ರೆ ಇದು ಕೃಷಿಗೆ ಸಂಬಂಧಪಟ್ಟಿದ್ದು ಉತ್ತರ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನೀವು ಎಲ್ಲಿವರೆಗೆ ನಂಗೆ ಸಪೋರ್ಟ್ ಮಾಡ್ತೀನಿ, ನಾನು ಅಲ್ಲಿವರೆಗೆ ಉತ್ತರ ಕೊಡ್ತಾನೆ ಇರ್ತೀನಿ. ಏನೇ ಗೊತ್ತಾಗಲಿಲ್ಲ ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಅದಕ್ಕೆ ಸಂಬಂಧಪಟ್ಟಿದ್ದು ವೀಡಿಯೋ ಹಾಕ್ತೀನಿ ನಾನು. ಆ ವೀಡಿಯೋ ಹಾಕಿದಾಗ ನಿಮಗೆ ಗೊತ್ತಾಯ್ತದೆ ಏನು ಪ್ರಾಬ್ಲಮ್ಮು, ಏನಾಗದೆ ಇಲ್ಲೆಲ್ಲವ, ಯಾಕೆ ತಪ್ಪು ಮಾಡಿದಿರಿ ಅದೆಲ್ಲ ನನಗೆ ನೀವು ಕಮೆಂಟ್ ಹಾಕಿದಾಗ ನಾನು ನೆಕ್ಸ್ಟ್ ವೀಡಿಯೋ ಅದೇನೇ ಮಾಡ್ತೀನಿ. ಏನು ನೀವು ಪ್ರಾಬ್ಲಮ್ ಮಾಡಿದರೆ ಅದು ಹೇಳಿದಾಗ ಆ ವೀಡಿಯೋನು ನಮ್ಮ ಜಮೀನಲ್ಲಿ ನನ್ನ ಅದನ್ನು ನಾನು ಯಾವ ರೀತಿ ಸರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಎಲ್ಲ ಬಾರ್ಡ್ರಲ್ಲಿ ಏಕ ನೋಡ್ಬೋದು, ತೋರ್ಸಬ ಅಲ್ಲಿಂದ ಹಿಡ್ದು ತೋರ್ಸಬ ಅಲ್ಲಿಗಂಟೂ ಏಕ ಕಂಪ್ಲೀಟು ಗ್ಲಿಸಡಿ ಮರಗಳೈತೆ, ಗೊಬ್ಬರದ ಕಡ್ಡಿ ಇದೇ ರೀತಿ ಆ ಕಡೆನೂ ಅದೇ. ಆಮೇಲೆ ಮುಂದಿನ ದಿನಗಳಲ್ಲಿ ಒಳಗಡೆನೂ ಬರ್ತವೆ ಇವು ಕಂಪ್ಲೀಟ್. ಇದು ಗೊಬ್ಬರದ ಕಡ್ಡಿ, ರೈತರು ಫಿಕ್ಸೆಡ್ ಇವೆಲ್ಲ ಇರಬೇಕು. ಬೆಳೆ ಸಂಯೋಜನೆ ಬಾಳೆ ಇದೆ, ಒಳಗಡೆ ಹಣ್ಣು ಗಿಡಗಳಿದೆ, ಪ್ರತಿಯೊಂದು ಮಾಡ್ಕೊಂಡಿವಿ. ಮಾಡಿಕೊಡಿ, ಒಳ್ಳೇದಾಯ್ತದೆ. ಸುಮ್ಮನೆ ರಾಸಾಯನಿಕ ಬಳಸಬೇಡಿ. ಆಮೇಲೆ ಅತ್ಯಂತ ಪ್ರಾಮುಖ್ಯತೆ ವಹಿಸೋದು ನಮ್ಮ ಗೋಮಾತೆ ತಾಯಿ. ಕೈ ಮುಗಿತೀನಿ ಕಣವ, ನನ್ನ 1 ಎಕರೆ ತೋಟನ ಇವತ್ತು ಬಂಗಾರ ಮಾಡೋಳೆ ಗೋಮಾತೆ. ಆ ಗೋಮಾತೆಗೆ ಆ ಭೂಮಿ ತಾಯಿ ನಮಸ್ಕಾರ ಮಾಡ್ಕೋಬೇಕು ತಾಯಿ ನಿನಗೆ. ಈ ಮಣ್ಣ ಅತ್ಯಂತ ಫಲವತ್ತತೆಯಾಗಿ ನೋಡಿ, ಬೆಣ್ಣೆ ಇದ್ದಂಗದೆ. ಇಕ್ಲು ಮಣ್ಣಲ್ಲಿ ಎರೆಹುಳಗಳು ಪಟ ಅಂತವೆ. ಯಾಕೆ ಗಮ್ ಅಂತದೆ ಮಣ್ಣು ತೆಗಿತಾದ್ರೆ. ಆ ನೈಜತೆನ ನಮ್ಮ ನಾಟಿ ಹಸು ಸಗಣಿ ಗಂಧ ಬಿದ್ದರೆ ಮಾತ್ರ ನೀವು ನೋಡೋಕ್ಕಾಗೋದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ನಾಟಿ ಹಸುಗಳ ಸಾಕಿ, ನಾಟಿ ಹಸುಗಳ ಸಂಖ್ಯೆ ಜಾಸ್ತಿ ಆಗಲಿ. ಭೂಮಿಗೆ ಇವತ್ತು ರಾಸಾಯನಿಕ ಬಳಸಿಲ್ಲ, ಕೊಡಕೆ ಗೊಬ್ಬರಗಳು ಏರಿಸ್ತಾರೆ. ಹೆಚ್ಚಪ್ಪಸೋದೇ ಆಗಲಿ, ಯಾವುದೂ ಇಲ್ಲಿ ಪ್ರವೇಶ ಇಲ್ಲ. ಏನು ನೋಡ್ಬೋದು ನೀವು, ಈ ಮಣ್ಣ ಬೆಣ್ಣೆ ಮಾಡೋದೆ ಅಷ್ಟು ಚೆನ್ನಾಗದೆ ಮಣ್ಣು. ಇಲ್ಲಿ ಗಂಟ ನಂದು ಗದ್ದೆ, ಇದು ಹೊಡೆದೇವರು. ಅದಕ್ಕೆ ನೋಡಿ ಇಲ್ಲಿ ಗಂಟ ಜೀವಾಮೃತ ಬಿಳಂಗೆ ಮಾಡಿ ನೀವು ವ್ಯವಸ್ಥೆ. ಫ್ಲಿಂಕರ್ ತೋರಿಸೋ ಇಲ್ಲೆಯ, ಈ ಫ್ಲಿಂಕರಲ್ಲಿ ಮೈಕ್ರೋಜೆಟಲ್ಲಿ ಜೀವಾಮೃತ ಇಲ್ಲಿ ಗಂಟು ಆರ್ತದೆ. ನಮ್ಮ ಬಾರ್ಡ್ರ್ ಗಂಟ ಯಾವುದಾರ ರೋಗಗಳು ಬಂದರೆ ಹಂಗೆ ಹೊಂಡೋಗ್ಬೇಕು, ಎದ್ರುಕೊಂಡು ಈ ಕಡೆಗೆ ಬರಬಾರ್ದು. ಆ ತಾಕತ್ತು ನಮ್ಮ ಸುಭಾಷ್ ಬಳ್ಳೇಕರ್ ಕೃಷಿಗದೆ. ಅದಕ್ಕೆ ನಮ್ಮ ಸುಭಾಷ್ ಬಳ್ಳೇಕರ್ ಪದೇ ಹೇಳ್ತಾ ಇರ್ತಾರೆ ಯಾವುದೇ ಸ್ಟೇಜಲ್ಲೂ, ನೀವೇನಾದರೂ ನಾಟಿ ಹಸು ಸಾಕೋಕ್ಕಿಲ್ಲ ಅಂದರೆ ಕಲ್ತನ, ದುಡ್ಡಿಲ್ಲ ಅಂದರೆ ಕಲ್ತನಾರ ಮಾಡಿ, ಇಲ್ಲ ಸುಲ್ಗೆನಾರ ಮಾಡಿ, ಏನಾರು ಮಾಡಿ ನಾಟಿ ಹಸು ಸಾಕಿ. ನಾಟಿ ಹಸುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಸ್ವಾಮಿ. ನೀವು ಆ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ಬಿಡೋದು, ಅಯ್ಯೋಯ್ಯೋ ಪಾಪಿ ನನ್ನ ಮಕ್ಕಳು ತುಂಬಿಬಿಟ್ಟರಲ್ಲಪ್ಪ, ಪಾಪಿ ನನ್ನ ಮಕ್ಕಳು ಕಿವಿ ಮುರಿದು ಹಾಕ್ಬಿಟ್ರಲ್ಲಪ್ಪ, ಕಣ್ಣೇ ಹಾಳು ಮಾಡ್ಬಿಟ್ರಲ್ಲ ಅಂತ ಕೊರಗೋದಲ್ಲ. ಫಸ್ಟು ನಮ್ಮ ರೈತರುಗಳು ಕಲ್ತ್ಕೋಬೇಕು. ನಾಟಿ ಹಸುಗಳು ಯಾಕೆ ಇಟ್ಕೋಬೇಕು, ನಾಟಿ ಹಸುಗಳು ಪ್ರಾಬ್ಲಮ್ ಅದನ್ನ ಯಾಕೆ ಸಾಕ್ಬಿಟ್ಟು ಅದ್ರ ಉತ್ಪಾದನೆಗಳನ್ನ ನಾವು ಯಾಕೆ ಬಳಸಬಾರ್ದು. ನಾವು ಅದನ್ನು ಹಿಂದೆ ಹಂಗೆ ಇದ್ದಿದ್ದು, ಹಿಂದೆ ಅದೇ ರೀತಿ ಕಾಪಾಡ್ಕೊಂಬಂದಿದ್ದಕ್ಕೆ ಇವತ್ತು ಒಂದೊಂದು ಉಸಿರಾಡ್ತಾವೆ. ಅಂದರೆ ಕೆಲವು ರೈತರುಗಳಿಗೆ ಅದ್ರ ಗಂಧ ಇರೋದಕ್ಕೆ ಇವತ್ತು ಆ ನಾಟಿ ಹಸುಗಳ ಸಂಖ್ಯೆ ಇವತ್ತು ಕೂಡ ನಮ್ಮ ಕೆಲವು ಮನೆಗಳಲ್ಲಿ ಇವತ್ತು ಕೂಡ ಅದೇ ನಾಟಿ ಹಸುಗಳು. ಅದಕ್ಕೋಸ್ಕರ ಹೇಳ್ತಾರದು. ಇವತ್ತು ನೋಡಿ ದೇವರು ನನಗೆ ಜ್ಞಾನೋದಯ ಮಾಡ್ದೆ ಒಳ್ಳೆ ಟೈಮಲ್ಲಿ. ನನ್ನ ಮಗಂಗೆ ಇವತ್ತು ನಮ್ಮ ಮಗ ಹಳ್ಳಿಕಾರ ಅಂತಾನೆ, ಚಿಕ್ಕ ವಯಸ್ಸ 3 ವರ್ಷ ಅವನಿಗೆ ಹಳ್ಳಿಕಾರ ಅಂತಾನೆ. ಆ ಹುಡುಗಂಗೆ ಗೊತ್ತಾಗಿದ್ದು ಹಳ್ಳಿಕಾರ ಅಂದರೆ ನನಗೆ ಗೊತ್ತಿರಲಿಲ್ಲ. ಈ ಕೃಷಿಗೆ ಬಂದಮೇಲೆ ಗೊತ್ತಾಗಿದ್ದು ಹಳ್ಳಿಕಾರ ತಾಕತ್ತೇನು. 4 ವರ್ಷದಿಂದ ಸ್ವಾಮಿ ನನ್ನ ಇವತ್ತು ನನ್ನ ಮನೆಯೆಲ್ಲ ಬೆಳಗಿಸೈತೆ. ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ನಾಟಿ ಹಸುಗಳು, ಹಳ್ಳಿಕಾರ ಹಸುಗಳು ಸಂಖ್ಯೆ ಜಾಸ್ತಿ ಆಗಬೇಕು. ನಿಮ್ಮ ಮಣ್ಣು ಚಿನ್ನ ಆಗಬೇಕಾದ್ರೆ ನಾಟಿ ಹಸ ಇರಬೇಕು. ಉಪೇಂದ್ರ ಮೂಸ್ತಾನಲ್ಲ, ನಮ್ಮ ಭಾರತದ ಮಣ್ಣಲ್ಲಿ ಚಿನ್ನ ಇದೆ, ಬಂಗಾರ ಇದೆ. ಅದೇ ಸ್ವಾಮಿ, ಆ ಗಮ್ ಅಂತದೆ ಮಣ್ಣು. ತಿನ್ಕೊಬಿಡ್ಬೇಕು ಅನ್ನಿಸ್ತದೆ. ನೀವು ಚಿಕ್ಕದ್ರಲ್ಲಿ ನಿಮ್ಮ ಅಪ್ಪ ಏನಾರ ಭತ್ತದ ಗದ್ದೆ ಕರ್ಕೊಂಡೋದ್ರೆ ಮಣ್ಣೆ ಕಿತ್ಕೊಂಡು ತಿನ್ಕೊಬಿಡ್ರಿ, ವಾಸನೆ ತಡೆಯೋಕ್ಕಾಗ್ದೇನೆ ತಿನ್ನಂಗಾಗೋದು. ಆ ಸ್ಮೆಲ್ ಬಂದಿದೆ ಸ್ವಾಮಿ. ನೀವು ರಾಸಾಯನಿಕ ಹಾಕಿರೋ ಮಣ್ಣು ತಿನ್ನಿ, ವಾಸನೆ ಇರಲಿ, ನಾನು ಬೋಲ್ಬಿಟ್ಟೈತ್ರಿ. ಬೇಜಾರು ಮಾಡ್ಕೊಬಿಡಿ ಈ ಪದ ಉಪಯೋಗಿಸ್ತೆ ಅಂತ. ಯಾಕಂದರೆ ಪಾಪ ಅದೇ ಎಲ್ಲ ಹಾಳು ಮಾಡಾಕ್ತವೆ. ಯಾವ ಎರೆಹುಳ ಇಲ್ಲ, ಏನಿಲ್ಲ ಪಕ್ಕದಲ್ಲಿ. ಏನು ಒಂದು ಎರೆಹುಳ ಸಿಗೋಕ್ಕಿಲ್ಲ, ಎಲ್ಲ ಹಾಳು ಮಡಗವ್ರೆ. ಏನಿದೆ ಇಲ್ಲಿ ಭತ್ತಗಳು ರಾಸಾಯನಿಕ ಹಾಕ್ಕೊಂಡು ಚಿಕ್ಕ ಮಕ್ಳುಗಳು ಹೊರಗಡೆ ಆದಾಗ ಚಿಕ್ಕ ವಯಸ್ಸಿಗೆ ಮಕ್ಕಳು ಹೆಣ್ಮಕ್ಳು ಮೆಟ್ಟಿಡಾಗಂಗೆ ಆಗೋಯ್ತವೆ ಇವು. ನಮ್ಮ ಮಕ್ಳುಗಳಿಗೆ ಒಳ್ಳೆ ಪದಾರ್ಥ ಕೊಡಬೇಕು, ಒಳ್ಳೆ ಭೂಮಿನ ಆರೋಗ್ಯಗಳು, ಒಳ್ಳೆ ಹಣ್ಣುಗಳು ಸವಿಲಿ. ನೋಡಿ ಪನ್ನೀರ್ಲ ಇವ್ರದ್ದು ಇನ್ನೇನು ಹಣ್ಣು ಬಿಡ್ತದೆ ಸ್ವಾಮಿ, ಅದು ಹಣ್ಣು ಬಿಡ್ತದೆ. ಆ ಹಣ್ಣು ಶ್ರೇಷ್ಠ ಅದು. ಇನ್ನೇನೋ ನಿಂಬೆ ಹಣ್ಣುಗಳು ಬಿಡ್ತದೆ, ಪಪಾಯಿ ಸಾವಿರಾರು ರೂಪಾಯಿ. ತೋರ್ಸೋಕೆ ಅದ ವಿಡಿಯೋ ನೋಡೋಕೆ ತೋರ್ಸೋಕೆ ಅದ ಪಪಾಯಿನ ಮರನ ಎಷ್ಟು ಹಣ್ಣು ಬಿಡೋದು ನೋಡಲಿ ಜನಗಳು. ತೋರ್ಸಪ್ಪ ಹಂಗೆ ಗಿಡಗಳ.
ಅಬ್ಬವ್ವ ಹಾಕಿ ಗಿಸಿಡಿಯಗಳು ಗಿಡಗಳು ಎಲ್ಲ ಕಡೆ ಹಾಕಬೇಕು. ಶ್ರೀಗಂಧ ನೋಡಿ ಬಾರ್ಡ್ರಲ್ಲಿ ರಕ್ತಚಂದನ ಶ್ರೀಗಂಧಗಳು ಹಾಕಿ ಕೊನೆ ಕಾಲಕ್ಕೆ ನೀನು ನಿಂತೋದ ಕಾಲಕ್ಕೆ ಒಂದು ಇದರಲ್ಲಿ ಅಮೌಂಟ್ ಬರ್ತದೆ. ಹಂಗೆ ಮಾಡ್ಕೊಂಡು ಹೋದ್ರೆ ನೋಡಿ, ನಾನು ಮೆಂತಿನೂ ಕಷ್ಟಪಡ್ತಾವಳೆ ಪಾಪ, ಅವಳು ವೀಕ್ಲು ತಗೋದ್ಲು. ಈ ಕೆಲವರು ಹೈಟ್ ಹಾಕಿ ಅಂತೀರಿ ಇರ್ತಾರೆ ಪಾಪ, ಅವ್ರ ಗಂಡ ಹೇಳ್ತಾ ಇರ್ತಾನೆ, ಅರೇ ದುಡ್ಡು ಮಾಡಿರಿ ಬೆಂಚ್ ಕಾರಲ್ಲಿ ಓಡಾಡಬೇಕು, ನಾಳೆನೇ ನಾವು ಬೆಂಚ್ ಕಾರ್ ತೊಗೊಂಡು ಓಡಾಡಬೇಕು ಅಂತ. ನೋಡ್ರಿ ಎಂತಿರ್ಗೆ ಹೇಳೋದು ನಾನು, ದಯವಿಟ್ಟು ನಿಮ್ಮ ಗಂಡಂದಿರು ಅವ್ರು ಏನು ಆಸೆ ಪಟ್ಟಿರ್ತಾರೆ ನೋಡಿ, ನೀವು ಹೇಳಿದಷ್ಟು ಒಳಗಡೆ ಸುಲಭ ಅಲ್ಲ. ಫ್ಯಾಕ್ಟ್ರಿಗಳಲ್ಲಿ ಆಮೇಲೆ ಇದರಲ್ಲಿ ನೀವು ಹೇಳ್ದಷ್ಟು ಸುಲಭ ಅಲ್ಲ. ಫ್ಯಾಕ್ಟ್ರಿಗಳಲ್ಲಿ ತುಂಬ ಕಿರಿಕೊಳ್ ಕೊಡ್ತಾರೆ. ನಾನು 9 ವರ್ಷ ಕೆಲಸ ಮಾಡಿದ್ದೀನಿ, ಇವತ್ತು ಅಲ್ಲಿ ನೆಮ್ಮದಿ ತಗೊಳ್ಳಿಲ್ಲ, ಆರೋಗ್ಯ ಹಾಳು ಮಾಡ್ಕೊಬಿಟ್ಟು. ಇವತ್ತು ಈ ವಯಸ್ಸಿಗೆ 3 ಆಪ್ರೇಷನ್ ಮಾಡ್ತೀನಿ. ನಿಮ್ಗೆ ಗೊತ್ತಾ, ನಾನು ಚಿಕ್ಕದ್ರಿಂದನೇ 16-17 ವರ್ಷಕ್ಕೆ ಫ್ಯಾಕ್ಟ್ರಿಗೆ ಬಿದ್ದವನು. ಹೆಚ್ಚು ಕಡಿಮೆ 30 ವರ್ಷ ಗಂಟ ಫ್ಯಾಕ್ಟ್ರಿಲಿದ್ದೆ. ನಾನು ಈ ಕೃಷಿ ಅಳವಡಿಸ್ಕೊಂಡು 5 ವರ್ಷ ಆಯಿತು. 30 ವರ್ಷದಲ್ಲಿ ಸ್ಟಾರ್ಟ್ ಮಾಡಿ 31 ವರ್ಷದಲ್ಲಿ ನನ್ನ ಮದುವೆ ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಅಪ್ಪ ಬೇರೆ ಕೊಟ್ಟ ಮೇಲೆ ಜಮೀನು ನನ್ನ ಕೈ ಸಿಕ್ಕಿದ ಮೇಲೆ ವಿಷ ಆಗ್ತಾನೆ. ಇವತ್ತು ಸುಭಾಷ್ ಪಳೇಕರ್ ಕೃಷಿ ನಂಗೆ ಕೈ ಹಿಡ್ದದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ರಿಗೆ ಅಂತ ಹೋಗ್ಬಿಟ್ಟು ಮಕ್ಳುಗಳೆಲ್ಲ ಹಾಳು ಮಾಡ್ಕೊಡಿ. 1 ಎಕರೆ ಇದ್ರೆ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ತಾಳ್ಮೆಯಿಂದ ಕೃಷಿ ಮಾಡ್ಕೊಂಡು ಒಂದು ನಾಟಿ ಹೆಸರಿನಲ್ಲಿ ಜೀವನ ಮಾಡಿ. ಯಾವ ಫ್ಯಾಕ್ಟ್ರಿ ಇಂಡಸ್ಟ್ರಿಗಳು ಅವ್ರೇಂತಿರ ಮಕ್ಕಳು ಬೆಂಚ್ ಕಾರಲ್ಲಿ BMW ಓಡಾಡ್ತಾ ಇರ್ತಾರೆ. ನೀವು ಸ್ಕೂಟ್ರ್ ತಗೊಳಕ್ಕೆ ಯತ್ನೆ ಮಾಡ್ತೀರ, ಪೆಟ್ರೋಲ್ ಹಾಕ್ಸಕ್ಕೂ ಎಷ್ಟು ದಿನ ಅಂತ 30,000 20,000 15,000 ರೂಪಾಯಿ ಗಂಟ ಕೆಲಸ ಮಾಡಿರಿ, ಏನೂ ಆಗಲ್ಲ. ಬದನೆಕಾಯಿ ನಾನು ಎಲ್ಲನೂ ನೋಡೀನಿ. ಈಗ ನಾನು ಮಾನಸ ಗಂಗೋತ್ರಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಬಿಟ್ಬಿಟ್ಟು ರಿಜೈನ್ ಮಾಡ್ಬಿಟ್ಟು ನಮ್ಮದಿಯಾಗಿ ಜೀವನ ಮಾಡ್ತಾನೆ. ಯಾಕೆ ಹೇಳ್ತೀನಿ ಅಂದರೆ, ಈ ನೆಮ್ಮದಿ ಅನ್ನೋದು ಇಲ್ದವರು ಮನ್ಸಿಗೆ ಯಾವ ಕೆಲಸ ಇಲ್ದವರು ವೇಸ್ಟ್ ಅದು. ನೋಡಿ ಈ ಥರ ಇಕ್ಳುಗಳು ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ನೀರು ಹತ್ತದಂಗೆ ಪವಿತ್ರವಾಗಿರ್ತದೆ ನಿಮ್ಮ ಭೂಮಿ. ಹೇಳ್ಬೋದು ಸರ್ ದೇಶನೇ ವಿಷ ಆಗೋಗೋದೆ, ನಿಮ್ಮೊಂದು ಭೂಮಿ ಏನೋ ಅಯ್ಯೋ ಸ್ವಾಮಿ, ನೀನು ಒಳ್ಳೆ ಪದಾರ್ಥ ತಿಂದರೆ ನೀನು ಗಟ್ಟಿಯಾಗಿರ್ತಿ, ನೀನು ವಿಷ ತಿಂದರೆ ನೀನು ಹಾಳೈತಿ. ಹಂಗೆ ಅದುವೇ ಇವ್ರಿಗೆಲ್ಲ ಒಳ್ಳೆ ಪದಾರ್ಥ ಕೊಟ್ಟಿನಿ, ಇವ್ರಿಗೆಲ್ಲ ಹೆಸ್ರದೆ, ಇವರೆಲ್ಲ ಇವ್ರಿಗೆಲ್ಲರಿಗೂ ನಾನು 4 ಹೆಸ್ರು ಕೊಟ್ಟಿದ್ದೀನಿ. ಬನ್ನಿ ನಾಳೆ ದಿನ ಬೋರ್ಡ್ ಹಾಕ್ತೀನಿ ಇಲ್ಲಿಗೆ, ಇನ್ನು ಸ್ವಲ್ಪ ದಿನಕ್ಕೆ ಫಸ್ಲು ಬರಲಿ, ಫಸ್ಲು ಅವ್ನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಂದು ಹೆಸ್ರು ಕೊಟ್ಟು ನಾಮಕರಣ ಮಾಡ್ತೀನಿ, ನಿಮ್ಮನ್ನೂ ಕರೆಸ್ತೀನಿ, ನಮ್ಮ ಪ್ರೇಕ್ಷಕರನ್ನ ಸಬ್ಸ್ಕ್ರೈಬರ್ ಆಗಿರೋರನ್ನ ಎಲ್ಲರನ್ನೂ 1 ಎಕರೆಲಿ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಎಲ್ಲರನ್ನೂ ಕರೆಸಿ ಅವ್ರಿಗೆ ಒಂದು ಉತ್ಸಾಹ ಬರಬೇಕು ಈ ಕೃಷಿಲಿ. ನಾಟಿ ಹಸುಗಳ ಸಾಕಿ, ನಾಟಿ ಹಸುದಲ್ಲಿ ತುಂಬ ಆರೋಗ್ಯಕರವಾದ ಜೀವನ ಅದೇ, ಆರೋಗ್ಯಕರವಾಗಿ ಮಣ್ಣದೆ. ಯಾರು ಕತೆ ಹೊಡಿಬೇಡಿ, ಕತೆ ಹೇಳೋಕ್ಕೆ ನನ್ನ ಪುರ್ಸತ್ತಿಲ್ಲ. ಜೇಸಾಲ ಹಾಳಾಯ್ತದೆ, ಹಾಳು ಮಾಡಿ ಎಲ್ಲಿ ಕೋಟಿನ ನಿಮ್ಮ ಎದೆ ಮೇಲೆ ಹಾಕೊಂಡು ಹೋದಿರ, ಯಾರು ಹಾಕೊಂಡು ಹೋಗಿಲ್ಲ. ದಯವಿಟ್ಟು ನೀವೆಲ್ಲ ನಾಟಿ ಹಸು ತಗೊಂಡು ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ. ನಿಮ್ಗೇನೇ ಗೊತ್ತಿಲ್ವ ನಾನು ಕೇಳಿ ಈ ವಿಷಯದಲ್ಲಿ ನಾನು ಫೋನ್ ಮಾಡಿ, ನನಗೆ ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ, ಅದಕ್ಕೆ ಸಂಬಂಧಪಟ್ಟಿದ್ದೆ ವೀಡಿಯೋ ಮಾಡ್ತೀನಿ. ನಾನು ಇನ್ನೇನು ಕೆಲಸ ಇದ್ರ ಜೊತೆ ಕೆಲಸ ಮಾಡ್ತಾ ನಾಟಿ ಹಸುಗಳು ಸಾಕ್ತಾ ನಾನು ಬಾಡಿಗೆ ಇದೆ ಟಿಲ್ಲರ್ ಹೊಡಿತೀನಿ, ಬ್ರಷ್ ಕಟ್ಟರ್ ಹೊಡಿಯೋಕೆ ಹೋಗ್ತೀನಿ. ಬೇರೆಯವ್ರಿಗೆ ಕೆಮಿಕಲ್ ಅವ್ರ ಹತ್ರನೇ ದುಡ್ಡು ಮಾಡ್ತೀನಿ. ಕೆಮಿಕಲ್ ಯಾರೋ ಹಾಕ್ತಾ ಇರ್ತಾರೆ, ಅವರು ಬೇಡ ಕಣ ಹೇಳ್ತೀನಿ, ಅಣ್ಣ ಕೈ ಮುಕ್ಕಿ ಹೇಳ್ಕೊತೀನಿ, ಉಳ್ಬೇಡ ಕಣ ಅಡಿಕೆ ಮರ ಬೇರೆ ಹೋಯ್ತದೆ ಅಂದರೆ ಊತಾಕಪ್ಪ, ಕೆಮಿಕಲ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಆಳುಗಳು ಬರೋಕ್ಕಿಲ್ಲ, ಊತಾಕಿಸ್ತಾನೆ. ಅನುಭವಿಸ್ತೀನಿ, ನಾನೇ ಬರ ಅಂದ್ಬಿಟ್ಟು ಊತಾಕ್ತೀನಿ. ಆ ವಿಡಿಯೋಗಳೆಲ್ಲ ಹಾಕಿದ್ದು ನೋಡಿ ಉಳಿಸ್ತಾರದ. ದಯವಿಟ್ಟು ನಿಮ್ಮ ಹಳ್ಳಿ ಮದ್ದು ಸಪೋರ್ಟ್ ಮಾಡಿ. ನೈಜತೆ ಮತ್ತು ಸತ್ಯನ ಪ್ರಪಂಚಕ್ಕೆ ಹೇಳೋಣ. ನಮ್ಮ ನಾಟಿ ಹಸುಗಳ ತಾಕತ್ನ ನಮ್ಮ ಇಡೀ ಭಾರತಕ್ಕೆ, ನಮ್ಮ ಸಂಸ್ಕೃತಿ ಹೇಳೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಂಡತಿಗೆ ಕೈ ನೋಯ್ತದೆ, ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಗುರಾಯಿಸ್ತಾವಳೆ, ಬೇಜಾರು ಮಾಡಿಕೊಡಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಬಂದು ಏನೇ ಇದ್ರು ಕಾಲ್ ಮಾಡಿ, ನಾನು ಹೇಳ್ತೀನಿ ಉತ್ತರವ. ನಾನು ಬಾಯಿ ಏನು ಸೊದೋಯ್ಕಿಲ್ಲ, ಹೇಳ್ತೀನಿ ನಿಮಗೆ. ನನ್ನನ್ನು ಕಾಪಾಡಬೇಕಾಗಿರೋದು ಉಳಿಸೋದು ನೀವೇ. ಸತ್ಯನೇ ಹೇಳ್ತೀನಿ. ಅದು ಅದೇನು ಬಂದು ಏನು ಕಿತ್ಕೊಂಡು ನೋಡ್ತೀನಿ ಮಾಡಿ. ನೀವು ಕೃಷಿ ಮಾಡಿ, ಕೃಷಿಲಿ ತಾಕತ್ತೈತೆ, ನಮ್ಮ ನಾಟಿ ಹಸುನ ತಾಕತ್ತೈತೆ. ಜೈ ಹಳ್ಳಿಕಾರ ಅಂತ ಹೇಳ್ತಾ ನಾನು 2 ಮಾತು ಹೇಳ್ತೀನಿ, ಮುಗಿಸ್ತೀನಿ. ನಮ್ಮ ಸುಭಾಷ್ ಪಳೇಕರ್ ಒಂದನೇ ಹೇಳ್ತೀನಿ. ನಮ್ಮ ನಿರ್ಮಲಾ ಭೂಮಾತ ಅಂತ ಟ್ರಸ್ಟ್ ಇದೆ, ಸಲಹೆ ಕೊಡೋರು ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಅಂಥವ್ರನ್ನೂ ನಿಮಗೆ ಸಂಪರ್ಕಿಸ್ತೀನಿ. ಆ ಟ್ರಸ್ಟ್ಗಳಿಗೂ ನಿಮ್ಮನ್ನು ಸೇರಿಸ್ತೀನಿ, ಆ ಗ್ರೂಪ್ಗೆ. ನೀವು ಆ ಈ ಕೃಷಿಗೆ ಸಂಬಂಧಪಟ್ಟ ನುರಿತದವ್ರು ಅವರೇ. ದುಡ್ಡು ಖರ್ಚು ಮಾಡ್ಕೋಬೇಡಿ, ದುಡ್ಡು ಯಾವನೂ ಕೊಡೋಲ್ಲ. ಎಲ್ಲೂ ದುಡ್ಡು 1 ರೂಪಾಯಿ ಖರ್ಚಾಗಬಾರ್ದು. ನಿಮಗೆ ನೇರವಾಗಿ ಸತ್ಯವನ್ನು ತಿಳಿಸೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ನಿರ್ಮಲಾ ಭೂಮಾತೆ, ಜೈ ಸುಭಾಷ್ ಪಳೇಕರ್. ನಿಮ್ಮ ಹಳ್ಳಿ ಮಧು ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಮಾತು ಮುಗಿಸ್ತೀನಿ.